ಇಲ್ಲಿಯವರೆಗೆ ಎಷ್ಟು ಜೀವನ ಕಳೆದಿದ್ದೀರೋ ಅದು ರೆಪ್ಪೆ ಮಿಟುಕಿಸುವುದರೊಳಗೆ ಹೇಗೆ ಕಳೆದು ಹೋಯಿತು ಅಂತ ನೋಡಿದ್ದೀರಾ? ಗಮನಿಸಿದ್ದೀರಾ? ಈಗಷ್ಟೇ ನೀವು ಯುವಕರಾಗಿದ್ರಿ, ಕೇವಲ ಕೆಲವೇ ದಿನಗಳ ಹಿಂದೆ. ಈಗಷ್ಟೇ ಸ್ಕೂಲಲ್ಲಿ ಇದ್ರಿ, ಕಾಲೇಜಲ್ಲಿ ಇದ್ರಿ, ಮತ್ತು ಈಗಷ್ಟೇ ನೀವು ಮಕ್ಕಳಾಗಿದ್ರಿ. ಸುಮ್ಮನೆ ಹೀಗೆ ಮೈದಾನದಲ್ಲಿ ಬೀದಿಗಳಲ್ಲಿ ಓಡಾಡ್ತಾ ಇದ್ರಿ. ಈಗಷ್ಟೇ ಅಲ್ವಾ? ಮತ್ತು ಇದ್ದಕ್ಕಿದ್ದಂತೆ ನೀವು ನೋಡ್ತೀರಿ, ನಿಮಗೆ 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ಆಗಿದೆ ಅಂತ. ಈ ಸಮಯ ಕಳೀತಲ್ಲ, ಇದು ಹೇಗೆ ಕಳೆಯುತ್ತೆ? ಇದು ಹೀಗೆ ಕಳೆಯುತ್ತೆ, ಚಿಟಿಕೆ ಹೊಡೆಯುವುದರೊಳಗೆ. ಹೀಗೇನೆ ಕಳೆಯುತ್ತೆ ಅಲ್ವಾ? ಹಾಗಾದರೆ ಉಳಿದಿರುವ ಸಮಯ ಅದೂ ಕೂಡ ಹೇಗೆ ಕಳೆಯುತ್ತೆ? ಹೇಗೆ ಕಳೆಯುತ್ತೆ? ನೋಡಿ, ಈಗಷ್ಟೇ ನೀವು ಹುಟ್ಟಿದ್ರಿ, ಅದು ಬಹಳ ಹಿಂದಿನ ಮಾತೇನಲ್ಲ. ಮತ್ತು ಹುಟ್ಟಿದ ಕ್ಷಣ ಬಹಳ ಹಿಂದಿನ ಮಾತಲ್ಲ ಅಂದಮೇಲೆ ಚಿತೆಯ ಮೇಲೆ ಮಲಗುವ ಕ್ಷಣವೂ ಬಹಳ ಮುಂದಿನ ಮಾತೇನಲ್ಲ. ಹೀಗಿದೆ. ನೋಡಿ, ಈಗಷ್ಟೇ ನೀವು ಹುಟ್ಟಿದ್ರಿ. ನೋಡಿ, ಈಗಷ್ಟೇ ಚಟ್ಟ ಎತ್ತುತ್ತಿದ್ದಾರೆ. ನೋಡಿ, ಈಗಷ್ಟೇ ಚಿತೆಗೆ ಬೆಂಕಿ ಇಡುತ್ತಿದ್ದಾರೆ. ಬಹಳ ಮುಂದಿನ ಮಾತಾ ಇದು? ಸಮಯ ಸೀಮಿತವಾಗಿದೆ ಅಲ್ವಾ? ಸಂಪೂರ್ಣವಾಗಿ ಸೀಮಿತವಾಗಿದೆ. ಹಾಗಾದರೆ ಏನು ಮಾಡಬೇಕು? ತಪ್ಪು ಮಾಡಬೇಡಿ. ಬೂದಿ ಮತ್ತು ಮಣ್ಣಿಗೆ, ರಕ್ತ ಮತ್ತು ನೀರಿಗೆ, ಮೂಳೆ ಮಾಂಸಕ್ಕೆ ಆತ್ಮದ ಸ್ಥಾನವನ್ನು ಕೊಡಬೇಡಿ. ಆತ್ಮ ಅಮರವಾಗಿರಬಹುದು, ಅಳಿಯದೇ ಇರಬಹುದು. ಈ ದೇಹ ಎಷ್ಟು ದಿನದ ಅತಿಥಿ? ನಾಳೆ, ಕೇವಲ ನಾಳೆ. ನೀವು ಇರೋದಿಲ್ಲ. ಇದನ್ನೇ ಆಧ್ಯಾತ್ಮ ಅನ್ನೋದು. ಆಧ್ಯಾತ್ಮ ಅಂದರೆ ಏನು? ತನ್ನನ್ನು ತಾನು ತಿಳಿದುಕೊಳ್ಳುವುದೇ ಆಧ್ಯಾತ್ಮ. ಆತ್ಮವನ್ನು ತಿಳಿದುಕೊಳ್ಳುವುದಲ್ಲ, ಮನಸ್ಸನ್ನ, ದೇಹವನ್ನ, ಈ ನಶ್ವರವಾದ ಅಸ್ತಿತ್ವವನ್ನು ತಿಳಿದುಕೊಳ್ಳುವುದೇ ಆಧ್ಯಾತ್ಮ. ಇದನ್ನು ಯಾರು ತಿಳಿದುಕೊಳ್ತಾರೋ ಅವರು ತಿಳಿಯುವವನಲ್ಲಿ ನೆಲೆಗೊಳ್ಳುತ್ತಾರೆ. ಆತ್ಮವನ್ನು ತಿಳಿಯಲಾಗುವುದಿಲ್ಲ, ಆತ್ಮಸ್ಥರಾಗಲಾಗುತ್ತದೆ. ಇವೆರಡೂ ತುಂಬ ಬೇರೆ ಬೇರೆ ವಿಷಯಗಳು. ಆತ್ಮಜ್ಞರಾಗುವುದು ಅಸಾಧ್ಯ, ಆತ್ಮಸ್ಥರಾಗುವುದು ಸಾಧ್ಯ. ಹಾಗಾಗಿ ಸಂಪೂರ್ಣ ಆಧ್ಯಾತ್ಮ ಅಂದರೆ ಇದೆ, ನಾಳೆ ನೀವು ಇರೋದಿಲ್ಲ ಅಂತ ತಿಳಿದುಕೊಳ್ಳೋದು. ಸಣ್ಣ ಪುಟ್ಟ ತಂತ್ರಗಳು, ಕುತಂತ್ರಗಳು, ಸಣ್ಣ ಲಾಭಗಳು, ಸಣ್ಣ ನಷ್ಟಗಳು. ಮತ್ತು ಇವೆಲ್ಲವೂ ತುಂಬ ಸಿಕ್ಕಿ ಹಾಕಿಸುವಂಥವು. ಇವುಗಳಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಸಮಯ ಹೇಗೆ ಕಳೆಯುತ್ತೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ದಿನ, ತಿಂಗಳು, ವರ್ಷ, ದಶಕಗಳು ಎಲ್ಲಿ ಜಾರಿ ಹೋದವು ಅಂತ ನಿಮಗೆ ಅರ್ಥನೇ ಆಗೋದಿಲ್ಲ. ಒಂದು 100 ರೂಪಾಯಿ ನೋಟು ಇದ್ರೂ ಕೂಡ ಅದನ್ನ ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪನಾದರೂ ಯೋಚನೆ ಮಾಡ್ತೀರಲ್ವಾ? ಮಾಡ್ತೀರೋ ಇಲ್ವೋ? ಜೀವನದ ಬೆಲೆ 100 ರೂಪಾಯಿ ನೋಟಿಗಿಂತಲೂ ಕಡಿಮೆಯ. ಅದನ್ನ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಿ ಅಂತ ನೀವು ಯೋಚನೆನೇ ಮಾಡ್ತಾ ಇಲ್ವಲ್ಲ? ಇವತ್ತು 3 ಗಂಟೆ ಏನು ಮಾಡಿದ್ರಿ? ಯಾಕೆ ಮಾಡಿದ್ರಿ? ನಿಮ್ಮ ಸಮಯವನ್ನ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರೋ ಅಲ್ಲಿ ಯಾಕೆ ಖರ್ಚು ಮಾಡ್ತಾ ಇದ್ದೀರಿ? ಯಾವುದಾದ್ರೂ ಕಾರಣನಾದರೂ ಹೇಳಿ. ಪ್ರತಿದಿನ ನಿಮ್ಮ ಸಮಯವನ್ನ ಎಲ್ಲಿ ಹಾಕ್ತಾ ಇದ್ದೀರೋ ಅಲ್ಲಿ ಯಾಕೆ ಹಾಕ್ತಾ ಇದ್ದೀರಿ? ನೋಡಿ, ನಿಮ್ಮ ಹತ್ತಿರ ಇರೋದೇ ಇಷ್ಟು ಸ್ವಲ್ಪ ಸಮಯ, ಮತ್ತು ಅದನ್ನ ನೀವು ಪ್ರತಿದಿನ ಎಲ್ಲೋ ಒಂದು ಕಡೆ ಖರ್ಚು ಮಾಡ್ತಾ ಇದ್ದೀರಿ. ಯಾಕೆ?
ಯಾಕೆ? ಮನುಷ್ಯನ ಜೀವನ ಮಳೆಗಾಲದ ಹುಳುವಿನ ತರಹ ಇದೆ, ಹೀಗೆ ಕಳೆದು ಹೋಗುತ್ತೆ. ಮತ್ತು ನಮ್ಮ ಹತ್ತಿರ ಇನ್ನೂ ತುಂಬ ಸಮಯ ಇದೆ ಅನ್ನೋ ಭ್ರಮೆಯಲ್ಲೇ ನಾವಿದ್ದೀವಿ. ಸಮಯ ತುಂಬಾ ಇದೆ ಅಂತ ಅನಿಸಿದಾಗ ಹೆಚ್ಚು ಕಮ್ಮಿ ಇದೇ ಭಾವನೆ ಇರುತ್ತೆ ಅಂದ್ರೆ ನಾವು ಇನ್ನೂ ಇರ್ತೀವಿ ಅಂತ. ಅಹಂ ತನ್ನನ್ನು ತಾನು ಆತ್ಮ ಅಂತಾನೆ ಅಂದ್ಕೊಳ್ಳುತ್ತೆ ಅಲ್ವಾ? ಅಹಂ ತನ್ನನ್ನು ತಾನು ಸತ್ಯ ಅಂತಾನೆ ಅಂದ್ಕೊಳ್ಳುತ್ತೆ. ಸತ್ಯ ಅಂದ್ರೆ ಆತ್ಮ. ಹಾಗಾಗಿ ಯಾರು ತನ್ನನ್ನು ತಾನು ಆತ್ಮ ಅಂತ ಅಂದ್ಕೊಳ್ತಾನೋ ಅವನು ಅಮರ ಅಂತಲೂ ಅಂದ್ಕೊಳ್ತಾನೆ. ಹಾಗಾಗಿ ನಮಗೆ ಇದೇ ಭಾವನೆ ಇರುತ್ತೆ, ನಾವು ಇನ್ನೂ ಇರ್ತೀವಿ ಅಂತ, ಅಮರರಂತೆಯೇ. ಮತ್ತು ಯಾವಾಗ ಈ ಭಾವನೆ ಬರುತ್ತೋ ನಾವು ಇನ್ನೂ ಇರ್ತೀವಿ ಅಂತ, ಆಗ ನೀವು ಸಮಯವನ್ನ ಗೌರವಿಸೋದನ್ನ ಬಿಟ್ಬಿಡ್ತೀರಿ. ಯಾವಾಗ ಈ ಭಾವನೆ ಬರುತ್ತೋ ನಾವು ಇನ್ನೂ ಇರ್ತೀವಿ, ನಾವೇ ಆತ್ಮಗಳು, ನಾವೇ ಅಮರರು ಅಂತ, ಆಗ ನೀವು ಸಮಯವನ್ನ ವ್ಯರ್ಥ ಮಾಡಕ್ಕೆ ಶುರು ಮಾಡ್ತೀರಿ. ನಮ್ಮ ಹತ್ತಿರ ಇರೋದು ಒಂದೇ ಒಂದು ಬಂಡವಾಳ, ಮತ್ತು ಅದು ಕೈಯಿಂದ ಜಾರಿ ಹೋಗ್ತಾ ಇದೆ ಅಂತ ನೆನಪಿದ್ರೆ ಪ್ರತಿದಿನ ನೀವು ಮಾಡೋ ಆ ಎಲ್ಲಾ ಕೆಲಸಗಳನ್ನ ಮಾಡೋಕೆ ಹೇಗೆ ಸಾಧ್ಯವಾಗುತ್ತೆ? ಉಸಿರುಗಟ್ಟಲ್ವಾ? ಅಸಹ್ಯ ಅನ್ಸಲ್ವಾ? ನಿಮ್ಮ ನಿಮಿಷಗಳನ್ನ, ನಿಮ್ಮ ಗಂಟೆಗಳನ್ನ ಮೂರ್ಖತನಗಳಲ್ಲಿ ಹಾಳು ಮಾಡುವಾಗ ಹದಿಹರೆಯದವರೆಗಿನ 15 ವರ್ಷಗಳನ್ನು ತೆಗೆದುಬಿಡಿ, ಕೊನೆಯ 10 ವರ್ಷಗಳನ್ನೂ ತೆಗೆದುಬಿಡಿ. ಎಷ್ಟು ಹೋಯ್ತು? 25. ಮತ್ತು ನೀವು ಎಷ್ಟು ಬದುಕ್ತೀರೋ ಆ ನಿಮ್ಮ ವಯಸ್ಸು ಒಟ್ಟು 75 ಅಂತ ಇಟ್ಕೊಳ್ಳಿ. ತುಂಬಾನೇ ಕೊಟ್ವಿ. ತುಂಬಾ ಜನ ಅಷ್ಟು ಕಾಲ ಇರೋದಿಲ್ಲ, ಆದರೂ ಕೊಟ್ವಿ. ಎಷ್ಟು ಕೊಟ್ವಿ? 75. 75ರಲ್ಲಿ ಈಗ ಎಷ್ಟು ಹಾರಿ ಹೋಯ್ತು? 25. ಈಗ ಅದರಲ್ಲಿ 1/3 ನಿದ್ದೆ ಮಾಡೋದನ್ನ ತೆಗೆದುಬಿಡಿ. ಎಷ್ಟು ಹೋಯ್ತು? ಒಟ್ಟು 50. ಸರಿನಾ? 75ರಲ್ಲಿ ತೆಗಿತಾ ಇದ್ದೀವಿ. ಹದಿಹರೆಯದವರೆಗಿನ 15 ವರ್ಷ ತೆಗೆದ್ವಿ, ಮುಪ್ಪಿನ 10 ವರ್ಷ ತೆಗೆದ್ವಿ, ನಿದ್ದೆಯ 25 ವರ್ಷ ತೆಗೆದ್ವಿ. ಹಾಗಾದ್ರೆ ಈಗ ಒಟ್ಟು ಎಷ್ಟು ಹೋಗಿದೆ? 50. ಮತ್ತು ಅದರಲ್ಲಿ ದಿನನಿತ್ಯದ ಕೆಲಸಗಳಿಗಾಗಿ ಸುಮಾರು 10 ವರ್ಷಗಳನ್ನ ಇನ್ನೂ ತೆಗೆದುಬಿಡಿ. ಈ ಬೆಳಗ್ಗೆ ಹೇಳ್ತಿರಲ್ಲ, ಆಮೇಲೆ ಊಟ ಮಾಡೋಕ್ ಸಮಯ ತಗೊಳುತ್ತೆ, ತಿಂಡಿ ತಿನ್ನೋಕ್ ಸಮಯ ತಗೊಳುತ್ತೆ, ಮುಖ ತೊಳಿತೀರಿ, ಸ್ನಾನ ಶೌಚ ಮಾಡ್ತೀರಿ. ಬದುಕಿದ್ದೀರಿ ಅಂದಮೇಲೆ ಏನಾದರೂ ಸಂಪಾದನೆ ಕೂಡ ಮಾಡಲೇಬೇಕು. ಅದರಲ್ಲೂ ಒಂದಷ್ಟು ಕನಿಷ್ಠ ಸಮಯವನ್ನಂತೂ ಹಾಕೇ ಹಾಕ್ತೀರಿ. ಇದು ನಿಮ್ಮ ಇಷ್ಟದಂತೆ ಹೋಗುತ್ತಿರುವ ಸಮಯವಲ್ಲ, ಇದು ನಿಮ್ಮಿಂದ ಕಸಿದುಕೊಳ್ಳಲಾಗುತ್ತಿರುವ ಸಮಯ. ರಸ್ತೆಯಲ್ಲಿ ಸಮಯ ಹೋಗ್ತಾ ಇದೆ, ಟ್ರಾಫಿಕ್ ಲೈಟ್ ಮುಂದೆ ನಿಂತಿರ್ತೀರಿ. ಅದೇನಾದರೂ ಸಮಯದ ಸದುಪಯೋಗನಾ? ಹಾಗಾಗಿ ಈ ತರಹದ್ದಕ್ಕೂ ಸುಮಾರು 10ರಿಂದ 15 ವರ್ಷಗಳನ್ನು ತೆಗೆದುಬಿಡಿ. ಹಾಗಾದ್ರೆ 50ಕ್ಕೆ 15ನ್ನ ಸೇರಿಸಿ, ಈಗ ಎಷ್ಟು ಹೋಯ್ತು? 65. ಹಾಗಾದ್ರೆ ಮನುಷ್ಯನಿಗೆ ಒಟ್ಟು ಎಷ್ಟು ಸಮಯ ಸಿಗುತ್ತೆ? ಏನಾದರೂ ಸೃಜನಾತ್ಮಕವಾದ, ಸಕಾರಾತ್ಮಕವಾದದ್ದನ್ನ ಮಾಡಿಕೊಳ್ಳೋಕೆ, ಜೀವನ ಯಶಸ್ವಿಯಾಗಲಿ, ಗುರಿಯನ್ನ ತಲುಪಲಿ ಅಂತ ಎಷ್ಟು ಸಿಗುತ್ತೆ? 10 ವರ್ಷ ಸಿಗುತ್ತೆ. ಅದೂ ಕೂಡ 75 ವರ್ಷಗಳನ್ನ ಕೊಟ್ಟಾಗ. 75 ವರ್ಷಗಳನ್ನ ಕೊಟ್ಟಿದ್ರೆ ಅದರಲ್ಲಿ 10 ವರ್ಷ ಸಿಗುತ್ತೆ ಏನಾದರೂ ಮಾಡೋಕೆ, ಮತ್ತು ಆ 10 ವರ್ಷಗಳನ್ನ ನೀವು ಯಾವಾಗ್ಲೋ ಕಳೆದುಕೊಂಡು ಬಂದಿದ್ದೀರಿ. ಬಿಟ್ಟುಬಿಡಿ. 10 ವರ್ಷಗಳನ್ನಂತೂ ಹೊಗೆಯಲ್ಲಿ ಹಾರಿಸಿಬಿಟ್ರಿ. ನಮಗೆ ಸ್ವಲ್ಪವೂ ಎಚ್ಚರ ಬರೋದಿಲ್ಲ, ಸ್ವಲ್ಪವೂ ಎಚ್ಚರ ಬರೋದಿಲ್ಲ. ಕೊಡುವವನು ಒಟ್ಟು 10 ವರ್ಷಗಳನ್ನ ಕೊಟ್ಟಿದ್ದಾನೆ. ಎಚ್ಚರ ಮತ್ತು ಶಕ್ತಿಯದ್ದು. ಏನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋ ಅಂತ. ಎಚ್ಚರವನ್ನ ಯಾವುದು ಮುಚ್ಚಿ ಹಾಕಿತು? ಒಮ್ಮೆ ಕಾಮವಾಸನೆ, ಒಮ್ಮೆ ಅಸೂಯೆ, ಒಮ್ಮೆ ದುಡ್ಡು, ಮತ್ತು ಶಕ್ತಿಯಲ್ಲಿ ಹೋಯಿತು? ಇದೇ ವಿಷಯಗಳಲ್ಲಿ. ಒಮ್ಮೆ ಅಂಗಡಿ ನಡೆಸೋದ್ರಲ್ಲಿ, ಒಮ್ಮೆ ಮನೆಯ ಕಿರಿಕಿರಿಗಳಲ್ಲಿ, ಒಮ್ಮೆ ಹೆಂಗಸರ ಹಿಂದೆ ಓಡೋದ್ರಲ್ಲಿ, ಒಮ್ಮೆ ಗಂಡಸರ ಹಿಂದೆ ಓಡೋದ್ರಲ್ಲಿ. ಇಷ್ಟೊಂದು ಗೋಜಲುಗಳಿವೆ. 10 ವರ್ಷ ಅದಕ್ಕೆ ತುಂಬ ಕಡಿಮೆ ಅಲ್ವಾ? ನಾವು 65 ವರ್ಷಗಳನ್ನ ಲೆಕ್ಕ ಹಾಕಿದ್ವಲ್ವಾ? ಅದರಲ್ಲಿ ಈ ಜಂಜಾಟಗಳಿಗಾಗಿ ಲೆಕ್ಕ ಹಾಕಿದ್ವಾ?
75ರಲ್ಲಿ ನಾವು ಎಷ್ಟು ವರ್ಷಗಳನ್ನು ತೆಗೆದಿದ್ವಿ? 25 ನಿದ್ದೆಯದ್ದು, 15 ಬಾಲ್ಯದ್ದು, 10 ಮುಪ್ಪಿನದ್ದು ಮತ್ತು 15 ದಿನನಿತ್ಯದ ಕೆಲಸಗಳದ್ದು. ಅದರಲ್ಲಿ ನಾವು ಈ ಪ್ರಪಂಚದ ಜಂಜಾಟಗಳ ವರ್ಷಗಳನ್ನಂತೂ ತೆಗೆದೇ ಇರಲಿಲ್ಲ. ತೆಗೆದಿದ್ವಾ? 2 4 ಗಂಟೆ ಡಾರ್ಲಿಂಗ್ ಅದನ್ನಂತೂ ಇನ್ನೂ ಲೆಕ್ಕ ಹಾಕೇ ಇರಲಿಲ್ಲ. ಹಾಕಿದ್ವಾ? ಲೆಕ್ಕ ಹಾಕಿದ್ವಾ? ಇನ್ನು ವೀಕೆಂಡ್ ಬಂತು ಅಂದರೆ ವೀಕೆಂಡಲ್ಲಿ ಸ್ನೇಹಿತರ ಜೊತೆ 6 ಗಂಟೆ. ಆ ಮಧ್ಯದ ಕೂಟ ಮತ್ತು ಆ ವ್ಯರ್ಥ ಗಾಸಿಪ್ ಅದನ್ನಂತೂ ನಾವು ಇನ್ನೂ ಲೆಕ್ಕ ಹಾಕೇ ಇರಲಿಲ್ಲ. ಹಾಕಿದ್ವಾ? ಅದೆಲ್ಲ ಯಾವುದರಲ್ಲಿ ಹೋಗ್ತಾ ಇದೆ? ಆ ಉಳಿದಿರುವ ಒಟ್ಟು 10 ವರ್ಷಗಳಲ್ಲೇ ಅಲ್ವಾ? ಮತ್ತು ಅದೆಲ್ಲವನ್ನೂ ಮಾಡಕ್ಕೆ 10 ವರ್ಷ ಅಂತೂ ತುಂಬಾ ಕಡಿಮೆ ಅಲ್ವಾ? ಅದರಲ್ಲಿ ನಾವು ಬಹುಶಃ ಈಗಾಗಲೇ 10ಕ್ಕಿಂತ ಹೆಚ್ಚು ವರ್ಷಗಳನ್ನ ಕಳೆದು ಬಿಟ್ಟಿದ್ದೀವಿ. ಹಾಗಾದ್ರೆ ಈಗ ಕೈಯಲ್ಲಿ ಉಳಿದಿದ್ದೇನು? ಜೋಳಿಗೆ ಖಾಲಿ. ನಿದ್ದೆ ಕಡಿಮೆ ಮಾಡಕ್ಕೆ ಆಗಲ್ಲ. ಬಾಲ್ಯದಲ್ಲಿ ಕಳೆದುಕೊಂಡ ಆ 15 ವರ್ಷಗಳನ್ನ ವಾಪಸ್ ತರೋಕೆ ಆಗಲ್ಲ. ದಿನನಿತ್ಯದ ಕೆಲಸಗಳಲ್ಲಿ ಸಮಯ ಅಂತೂ ಹಿಡಿದೇ ಹಿಡಿಯುತ್ತೆ. ಮುಪ್ಪಿನ ಮೇಲೆ ಯಾವ ನಿಯಂತ್ರಣವೂ ಇಲ್ಲ. ಮತ್ತು ಆ ಒಟ್ಟು 10 ವರ್ಷ ಏನು ಉಳಿದ ಸಮಯ ಸಿಕ್ಕಿತ್ತೋ ಅದನ್ನ ಯಾವಾಗಲೋ ಹೊಗೆಯಲ್ಲಿ ಹರಿಸಿಬಿಟ್ರಿ. ಈಗ ಯಾರಿಗೆ ಅಂತ ಸಂಪಾದನೆ ಮಾಡ್ತಾ ಇದ್ದೀರಣ್ಣ? ಬದುಕಿ ಏನು ಪ್ರಯೋಜನ ಅಂತನಾದ್ರೂ ಹೇಳಿಬಿಡಿ.